ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಈವ್ನಿಂಗ್ ಬ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ಅಂತ ಟೈಮ್ ಬಂದಾಗಲೇ 5:30 5:45 ಆಗಿರ್ಬೋದು ನೋಡ್ರಿ. ಕರೆಂಟ್ ಹೋಗೈತಿ ನಮ್ಮ ಊರಿನಲ್ಲಿ. ಕರೆಂಟ್ ಅಂದರೆ ಜನ್ರೇಟರ್ ಐತಿ, ಸ್ವಲ್ಪ ಅಲ್ಲೇ ಬಂದ್ಬಿಡ್ತೈತಿ. ಟಿ ವಿ ಮತ್ತು ಟಿ ವಿ ನಡೆಯಂಗಿಲ್ಲ, ಫ್ರಿಜ್ಜಿಂದ ಇದಾಗಿರ್ತೈತಿ, ಎಲ್ಲ ಲೈಟ್ಗಳು ಆನ್ ಆಗ್ತಾವೆ ಆಟೋಮೆಟಿಕ್. ಸೊ ಹೀಗಾಗಿ ಸ್ವಲ್ಪ ವೈಫೈ ಏನಾದರೂ ಕನೆಕ್ಟ್ ಇರ್ತೈತಿ, ಲೈಟ್ ಹೋದ್ರೂ ಏನೂ ತೊಂದರೆ ಇಲ್ಲ. ಸೊ ಆ ರೀತಿ ಐತಿಲ್ಲಿ. ಹೀಗಾಗಿ ಲೈಟ್ ಎಲ್ಲ ಆನ್, ಬಟ್ ಕರೆಂಟ್ ಹೋಗೈತೆ ನೋಡ್ರಿ. ಇದು ಜನ್ರೇಟರ್ ಮೇಲೆ ಆನ್ ಐತಿ. ಆವಾಜು ನೀವು ಕೇಳ್ತಿರ್ಬೋದು, ಮೈ ಅಂತ ಬರೋದಲ್ರಿ. ಹೋಗೋದು ಕರೆಂಟ್ ಹೋದ ತಕ್ಷಣ ಮತ್ತೆ ಕರೆಂಟ್ ಬಂದ್ರೆ ಆಟೋಮೆಟಿಕ್ ಮತ್ತೆ ಕರೆಂಟಿಗೆ ಇದು ಆಗ್ತೈತಿ, ಲೈಟ್ ಹತ್ಕೊಂತಾವೆ. ಆ ರೀತಿ ಸಿಸ್ಟಮ್ ಐತಿ. ಹೀಗಾಗಿ ಏನು ಲೈಟ್ ಹೋದ್ರೂ ಏನು ವಿಡಿಯೋ ಮಾಡೋಕ್ಕೇನು ತೊಂದರೆ ಇಲ್ಲ ಈ ಮನೆಗೆ. ಸೊ ಅನುಕೂಲ ಐತಿ. ಮತ್ತು ಎಲ್ಲ ಕಡೆಗೂ ಲೈಟ್ ಪಟ ಹಾಕ್ಕೊಂಡ್ಬಿಡ್ತಾವೆ ನಾವು ಆನ್ ಮಾಡಿದ್ವಿ ಅಂತಂದ್ರೆ. ಸೊ ಹೀಗಾಗಿ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ನಾನು ಸಂಜೆ ಬಂದಿಲ್ಲ ರೊಟೀನ್ ಸ್ವಲ್ಪ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ. ಆ್ಯಕ್ಚುಲಿ ಇವತ್ತು ಸೋಮವಾರ ಬಂದು ನನಗೆ ಉಪವಾಸ ಇತ್ತು. ಹೀಗಾಗಿ ಏನು ಬೆಳಗ್ಗೆ ಜಾಸ್ತಿ ಏನು ನಮ್ಮ ಮನೆಯವರು ಉಪವಾಸ ಮಾಡಿಬಿಟ್ರೆ ನನ್ನ ಜೊತೆಗೆ. ಹೀಗಾಗಿ ಸೊ ಇಬ್ಬರದ್ದು ಏನು ಬರೀ ಫ್ರೂಟ್ಸು ಮತ್ತು ಹಾಲು ಮೇಲೇ ಐತಿ. ಬೆಳಿಗ್ಗೆ ಸ್ವಲ್ಪ ದ್ರಾಕ್ಷಿ ಹಣ್ಣು ಮತ್ತು ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ದಾಳಿಂಬೆ ಹಣ್ಣು ಎಲ್ಲ ಐತಿ. ಹುಡುಗರಿಗೆ ಅವಕ್ಕೆಲ್ಲ ಅಂತಂದು ಹೇಳಿ ಒಂದು ಸ್ವಲ್ಪ ಕಸ್ಟರ್ಡ್ ಮಾಡಿಕೊಟ್ಟಿದ್ದೆ. ನಾನು ಹಾಲು ಸಕ್ಕರೆದು ಹಾಕಿ ಜಸ್ಟ್ ಅದನ್ನು ಕಸ್ಟರ್ಡ್ ಪೌಡರ್ ಇರ್ತಲ್ಲ ಅದನ್ನೆಲ್ಲ ಕುದಿಸಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೂ ಒಂದು ಸ್ವಲ್ಪ ಐತಿ. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಆ್ಯಕ್ಚುಲಿ. ಇನ್ನೂ ಹಂಗೆ ಮಾಡಿ ಮಧ್ಯಾಹ್ನ ಮೇಲೆ ಮಾಡಿದ್ದೆ. ಜಸ್ಟ್ ಏನು ಡ್ರೈ ಫ್ರೂಟ್ಸು ಅದೇನು ಹಾಕಿದ್ದಿಲ್ಲ, ಹಣ್ಣುಗಳು ಜಾಸ್ತಿ ಇದ್ವಲ್ಲ, ಹೀಗಾಗಿ ಅವನ್ನ ಹಾಕಿ ಮಾಡಿಟ್ರೆ ಜಾಸ್ತಿ ಬಿಸಿಲಿಂದ ಹೊರಗಡೆಯಿಂದ ಬರ್ತೀವಲ್ಲ ಬೇಸಿಗೆಗೆ. ಸೊ ಏನಾದರೂ ತಣ್ಣಂದು ತಿನ್ಬೇಕಂತ ಆಸೆ ಆಗ್ತೈತಿ. ಹೀಗಾಗಿ ಒಂದು ಸ್ವಲ್ಪ ಮಾಡಿಟ್ಟಿರ್ತೇನೆ. ಮತ್ತು ನಮ್ಮ ಮನೆಯವ್ರಿಗಂತೂ ಮಜ್ಜಿಗೆ ಅದು ಬೇಕು. ಇನ್ನು ಇಬ್ಬರದು ಉಪವಾಸ ಎಲ್ಲ ಮದುವೆ ಎಲ್ಲ ಇವರಿಬ್ಬರದು ಊಟ ಆದಮೇಲೆ, ಯಾಕಂದರೆ ಸಿದ್ಧಂದು ರಜೆ ಆಯ್ತಲ್ರಿ, ಇನ್ನು ಸ್ಕೂಲ್ ಚಲೋವಾಗಿಲ್ಲ. ಮತ್ತು ಇನ್ನಾಗ ರಿಸಲ್ಟ್ ಬರ್ತೈತಿ. ರಿಸಲ್ಟ್ ಬಂದಮೇಲೆ ಬುಕ್ಸ್ ಯೂನಿಫಾರ್ಮ್ ಎಲ್ಲ ಒಂದೇ ದಿನ ಇಟ್ಕೊಂಡಾರ. ಸೊ ಅದಾದಮೇಲೆ ಮತ್ತೆ ಸ್ಕೂಲ್ ಶುರು ಆಗ್ತೈತಿ. ಸೊ ಧೀರಜಂದು ಮಧ್ಯಾಹ್ನ ಶಿಫ್ಟ್ ಇರ್ತದೆ. ಹಿಂಗಾಗಿ 3 ಮಧ್ಯಾಹ್ನ ಅವ್ರಿಬ್ಬರದ್ದು ಊಟ ಆದ ತಕ್ಷಣ ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಿಸಿಟ್ಟಿದ್ದೆ. ಬೆಳಿಗ್ಗೆ ಹುಡುಗರಿಗೆ ಅಂತಂದೇಳಿ ಪಲ್ಯ ಮಾಡಿದ್ದೆ. ಸೊ ಇದು ಹಲಸಂದಿ ಕಾಳು ಇರ್ತಾವಲ್ರಿ, ಹಲಸಂದಿ ಕಾಯಿ ಇರ್ತಾವಲ್ಲ, ಸೊ ಅದರದ್ದು ಪಲ್ಯ ಮಾಡೀನಿ. ಸೊ ನನ್ನ ಫ್ರೆಂಡ್ ಕೊಟ್ಟಿದ್ದೆ. ಸೊ ಒಂದು ಸಣ್ಣ ಕಟ್ ಮಾಡಿ ನಾವು ಬೀನ್ಸ್ ಪಲ್ಯ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಪಲ್ಯ ಮಾಡಿದ್ದೆ. ಚಪಾತಿ ಇಟ್ಟು ಒಂದು ಸ್ವಲ್ಪ ಕಲಿಸಿಟ್ಟಿದ್ದೆಲ್ಲ ನಮ್ಮ ಮನೆಯವರಿಗೆ ನನಗೆ ಆಗ್ತೈತಿ ಅಂತಂದು ಹೇಳಿ. ಇನ್ನು ಕೆಸ್ವಿನ ಎಲೆ ಕೊಟ್ಟಿದ್ದೆ ನನ್ನ ಫ್ರೆಂಡ್. ಸೊ ಅವ್ರದ್ದು ಹೆಂಗ್ರಿ ಪೂರ್ತಿ ಎಲ್ಲ ಹೊಲ ಐತಿ. ಊರಿಗೆ ಹೋದಾಗ ಎಲ್ಲ ಇರ್ತಿ ಹೇಳ್ಕೊಂಬರ್ತಾಳೆ. ಕೊತ್ತಂಬರಿ ಜಾಸ್ತಿ, ಆಮೇಲೆ ಕೊತ್ತಂಬರಿ ಮತ್ತು ಏನಾದರೂ ಏನೋ ಸೊಪ್ಪು ಏನಾಗಿತ್ತಂದ್ರೆ ಅದನ್ನು, ಮತ್ತು ಕೆಸ್ವಿನ ಎಲೆ ಅಂತೂ ತಂದಾಗ ತೊಗೊಂಡು ಬಂದುಬಿಡ್ತಾಳೆ. ಅದ್ರಾಗ ನಾನು ಮಾಡಿದ್ದು ಅದು ಅಂತಂದ್ರೆ ಕೆಸ್ವಿನ ವಡ ಇರ್ತಲ್ಲ, ಪತ್ರೊಡೆ ಅಂತಾರಲ್ಲ, ಇದಕ್ಕೆ ಆಲೂಚ ವಡ ಅಂತಾರೆ, ಬೇರೆ ಬೇರೆ ಕಡೆ ಹೆಸರಿನ ಕರೀತಾರೆ. ಸೊ ಸುಮಾರು ಸತಿ ನಾನು ಶೇರ್ ಮಾಡ್ಕೊಂಡು ಅದನ್ನ ಬ್ಲಾಗ್ನಾಗೂ ಆಯ್ತು, ಮತ್ತು ರೆಸಿಪಿನೂ ಆಯ್ತು, ಮತ್ತು ಜಸ್ಟ್ ಫ್ರೈ ಮಾಡೋದು, ಡೀಪ್ ಫ್ರೈ ಮಾಡೋದು, ಅದು ಎಲ್ಲ ಹೆಂಗೆ ಮಾಡ್ತಾರೆ, ಮತ್ತು ಪಲ್ಯನೂ ಮಾಡ್ತಾರೆ. ಸೊ ಅದನ್ನ ಎಲ್ಲ ಶೇರ್ ಮಾಡ್ಕೊಂಡೇನೆ. ಸೊ ಜಸ್ಟ್ ಇವತ್ತು ಮಧ್ಯಾಹ್ನ ಏನಾಗುತ್ತೆ ಎಲ್ಲ ರೂಟೀನ್ ಮುಗಿಸ್ಕೊಂಡಿರೋದಿಲ್ಲ. ಊಟ ಎಲ್ಲ ಕೊಟ್ಟ ಮೇಲೆ ಎಲ್ಲ ರೆಡಿ ಮಾಡಿ ನಾನು ಕುದಿಸಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಮತ್ತು ಸಂಜೆಗೆ ಲೋ ಆಗ್ತೈತಿ ಅಂತಂದು ಹೇಳಿ ಮಾಡೋದು ಅನುಕೂಲ ಆಗ್ತೈತಿ ಅಂತಂದು ಹೇಳಿ ಜಸ್ಟ್ 4 ರೋಲ್ ಆಗಿದೆ. ಇನ್ನೂ ಸ್ವಲ್ಪ ಬಿಸಿನೂ ಅದಾವೆ ನೋಡಿ. ಮಸ್ತಾಗಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡೀನಿ. ಇನ್ನು ಇವನು ಒಂದು ಸ್ವಲ್ಪ ಮಧ್ಯಾಹ್ನ ಇನ್ನು ಧೀರಜ 8 ಗಂಟೆಗೆ ಹಿಂಗದು ಊಟಕ್ಕೆ ಬರ್ತಾನೆ. ಸೊ ಊಟ ಮಾಡಿ ಮತ್ತೆ ಹೋಗಿ ಮತ್ತು 12 ಗಂಟೆಗೆ ಬರ್ತಾನೆ. ಸೊ ಟಿಫಿನ್ ಇನ್ನು ಬಾಕ್ಸ್ ಏನು ಒಯ್ಯಂಗಿಲ್ಲ ಅವನು. ಹೀಗಾಗಿ ಆರಾಮಾಗಿ ಮಾಡ್ಬೋದು ನಾನು. ಇನ್ನು ನಮಗೆ ಪಲ್ಯನೂ ಐತಿ, ಮತ್ತು ಚಪಾತಿ ಐತಿ, ಮತ್ತು ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಮತ್ತು ಅನ್ನ ಒಂದು ಸ್ವಲ್ಪ ಬಿಸಿ ಅನ್ನ, ಮತ್ತು ಸ್ವಲ್ಪ ಬೇಳೆ ಅಂತೂ ಕುದಿಸಿ ಇಟ್ಟಿದ್ದೆ. ಹೋಗ್ತೀನಿ ನುಗ್ಗಿಗೆ ಹಾಕಿ ಸಾರು ಮಾಡ್ಕೊತೀನಿ. ಇಲ್ಲಾಂದರೆ ಜಸ್ಟ್ ಇದು ಮಾಡ್ತೀನಿ. ಇದ್ರ ಮತ್ತೆ ನಮ್ಮ ಸಿದ್ಧಿಗೆ ಒಂದು ಸ್ವಲ್ಪ ನೂಡಲ್ಸ್ ತಿನ್ಬೇಕಾಗಿದ್ದೀನಿ. ಹೀಗಾಗಿ ಸೊ ಧೀರಜನ ಜಲ್ದಿ ಬರ್ತೀನಿ ಊಟಕ್ಕೆ ಅಂತ ಹೇಳಿ, ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ನೂಡಲ್ಸ್ ಮಾಡಿಕೊಟ್ರು ಅಂತಂದು ಹೇಳಿ ರೆಡಿ ಮಾಡ್ಕೊಂಡು ಅಂತಂದು ಹೇಳಿ ನಾನೆಲ್ಲ ಮಧ್ಯಾಹ್ನ ಏನು ಮಾಡಿಬಿಟ್ಟಿದೆ, ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಕಾಳುಗಳೆಲ್ಲ ಇದು ಇರುತ್ತೆ. ಸ್ವಲ್ಪ ರಾಜ್ಮಾ ಇರ್ತಾವಲ್ರಿ, ಹಸಿ ರಾಜ್ಮಾ ಮತ್ತೆಲ್ಲ ಸೋಸೋದೆಲ್ಲ ಇತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ. ನಾನೆಲ್ಲ ಕಿಚನ್ ಕ್ಲೀನಿಂಗು ಮಾಡ್ಕೊಂಡಿದ್ದೆ. ಈಗ ಕ್ಯಾಬೇಜಿನೂ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡು, ಮತ್ತು ಹೇಳೋದು ಕ್ಯಾಬೇಜು, ಕ್ಯಾಪ್ಸಿಕಮ್, ಮತ್ತು ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಸಿದ್ದು ಮಾಡಿಕೊಟ್ರಾಯ್ತು ಅಂತಂದೇಳಿ
ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಇದೆಯಲ್ಲ ಹೀಗಾಗಿ ನೂಡಲ್ಸ್ ಮಸಾಲ ಒಂದು ಕಲಿಸ್ಕೊಂಡಿನಿ. ಸಿಂಪಲಾಗಿ ಕುದಿಸಿ ಸಾಸ್ಗಳು ಹಾಕಿ ಇಷ್ಟ ಮಾಡ್ಕೊಡ್ತೀನಿ ನಾನು. ಯಾವಾಗಲ್ಲ ನೆನಪಾದಾಗ ತಿನ್ಬೇಕು ಅನ್ನಿಸ್ದಾಗ ಸೊ ಅದನ್ನ ಮಾಡಿರತ್ತು ಅಂತಂದು ಹೇಳಿ ಮಾಡಿಕೊಂಡ್ಮೇಲೆ ಮತ್ತು ನಮ್ಮದು ಊಟದಿಲ್ಲ. ಯಾಕಂದರೆ ನಮ್ಮ ಮನೆಯವರೇ ಇವತ್ತು ಉಪವಾಸ ಮಾಡಿಲ್ಲ, ಅವ್ರು ಜಲ್ದಿನ ಊಟ ಮಾಡಿಬಿಡ್ತಾರೆ. ಲಘುನ ಬರ್ತೀನಿ ಅಂತ ಹೇಳಿ ಹೀಗಾಗಿ ಸಿದ್ದು ಫಸ್ಟ್ ಒಂದು ಸ್ವಲ್ಪ ನೂಡಲ್ಸ್ ಮಾಡಿಕೊಟ್ಟು ಇನ್ನು ದೇವ್ರ ಮನೆ ಬಾಗಿಲೆಲ್ಲ ಹಚ್ಚಿ ಮುಗಿಸ್ಕೊಂಡು ಬಂದು ನಾನು ನೂಡಲ್ಸ್ ಮಾಡ್ತೀನಿ ನೋಡಿರಿ. ಸೊ ಇವತ್ತಿಗೆ ಈವ್ನಿಂಗ್ ರೂಟೀನ್ ಹೆಂಗೈತಿ ಅಂತ ಶೇರ್ ಮಾಡ್ಕೊಳಕತ್ತೀನಿ. ಸೊ ಹೆಂಗೆ ಆಗತ್ತೋ ನಾನು ಶೇರ್ ಮಾಡ್ಕೊತೀನಿ. ಇನ್ನು ನಮ್ಮ ಸಿದ್ದು ಟಿ ವಿ ನೋಡಾಕತ್ತಿದ್ದೆ. ಸಿದ್ದು ಟಿ ವಿ ನೋಡಾಕತ್ತಿದ್ದಾರೆ. ಲೈಟ್ ಹೋಗ್ತಲ್ಲ ಹೀಗಾಗಿ ಕುತ್ಕೊಂಡ ನೋಡ್ರಿ ಸಿದ್ದು. ಎಲ್ಲಿ ಕುತ್ಕೊಂಡಿಯಪ್ಪ ಸ್ಯಾಯ್ ಟಿ ವಿ ಇಲ್ಲ ನೋಡ್ರಿ, ಇಲ್ಲಾಂದ್ರೆ ಟಿ ವಿ ಆನ್ ಮಾಡ್ಕೊಂಡು ಕುತ್ಕೋತಿದ್ದೆ. ತೆಗಿಬಾ ನೂಡಲ್ಸ್ ಅಪ್ಪಾಜಿ. ಸಿದ್ದು ನಮ್ದು ಇನ್ನು ಸಿದ್ದುಂದು ಮೋಸ್ಟ್ಲಿ 2ನೇ ತಾರೀಕಿಗೆ ರಿಸಲ್ಟ್ ಐತಿ. ರಿಸಲ್ಟು ಅವತ್ತು ಬುಕ್ಸು ಯೂನಿಫಾರ್ಮ್ ಎಲ್ಲ ಒಂದು ದಿನ ಕೊಡಕತ್ತಾರೆ ನೋಡ್ರಿ. ನೋಡೋಣ. ರಿಸಲ್ಟ್ ಅಂತೂ ಚಲೋ ಮಾಡ್ಯಾನ, ಎಲ್ಲ ಪೇಪರೆಲ್ಲ ಚಲೋ ಮಾಡ್ಯಾನ. ಸೊ ಏನಂತಂದ್ರೆ ಅವರು ಏನು ಅಪ್ಪಾಜಿ ಸಿದ್ದು ಪೇಪರ್ಸ್ ಏನು ತೋರ್ಸಂಗಿಲ್ಲ. ಲಾಸ್ಟ್ ಎಕ್ಸಾಮಿಗೆ ಪೇಪರ್ ತೋರ್ಸಂಗಿಲ್ಲಲ್ಲ? ಇಲ್ಲ. ಹಾಂ, ಪೇಪರ್ಸ್ ಏನು ತೋರ್ಸಂಗಿಲ್ಲ, ಬಟ್ ಗ್ರೇಡ್ ಅವೆಲ್ಲ ಇರ್ತಾವಲ್ಲ. ಸೊ ಸೆಕೆಂಡ್ ಟರ್ಮಿಗೆ ಚಲೋ ಮಾಡಿರ್ತಾನೆ ಇವನು. ಅದು ಯೂನಿಟ್ ಟೆಸ್ಟು ಎಲ್ಲ ಚಲೋ ಮಾಡ್ಯಾನ. ಇವು ಎಲ್ಲ ಎಕ್ಸಾಮು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾನ. ಸೊ ನೋಡೋಣ ಯಾವ ಗ್ರೇಡ್ ಬರ್ತೈತಿ ಏನೋ ಎತ್ತ ಅಂತೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಜಸ್ಟ್ ಇನ್ನೊಂದು ಸಿದ್ದುದು ಲೇಟ್ ಆಗಿದೆ ಮಧ್ಯಾಹ್ನ. ಯಾಕಂದರೆ ಬರೀ ಅನ್ನ ಸಾರು ಮತ್ತು ಸಲಾಡು ತಿಂದಿದೆ. ಇದು ಕಸ್ಟರ್ಡ್. ಸೊ ಟೇಸ್ಟ್ ಮಾಡೈತಿ ಒಂದು ಸ್ವಲ್ಪ. ಈಗ ಟೀ ಅದು ಇದು ಒಳ್ಳೆ ಅನಿಸುತ್ತಲ್ರಿ ಹೀಗಾಗಿ ಸೊ ಪಟ ಮಾಡಿಕೊಡ್ತೀನಿ. ಮಾಡಿ ಶೇರ್ ಏನು ಮಾಡ್ಕೊಳಕ್ಕೆ ಜಸ್ಟ್ ಹಂಗೆ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಬ್ಲಾಗ್ ಅಂತ ಹೇಳಿ ಶೇರ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಭಾಳ ಏನು ಗುಡುಗು ಒಂಥರ ಮಳೆವೇನು ಬರಾಕತ್ತಿಲ್ರಿ. ನಿಮ್ಗೆ ತೋರಿಸ್ತೀನಿ ಹೊರಗಿನ ವಾತಾವರಣ ಹೆಂಗೈತಿ ಅಂತ. ಕುತ್ಕೊಳ್ಳೋಣ. ಫಸ್ಟ್ ಮಳೆ ನೋಡ್ರಿ ಪುಣದಾಗ ಇವತ್ತು ಶುರುವಾಗೈತಿ ಒಂದು ಸ್ವಲ್ಪ. ಅಂತ ಏನು ಜೋರಿಲ್ಲ ಆ ಕಡೆಗೆ. ಈ ಕಡೆ ನಮ್ಮ ಕಡೆಗೆ ಏನೋ ಜೋರಿಲ್ಲ. ಗುಡುಗು ಅದೆಲ್ಲ ಶುರು ಆಯ್ತು ನೋಡ್ರಿ. ಗುಡುಗು ಮಿಂಚಿನ ಮಳೆ ಅಂತಾರಲ್ಲ, ಆದರೆ ಗಾಳಿ ಬಿಟ್ಟೈತಿ. ಸೊ ಅಂತ ಏನು ಬರೋಂಗಿಲ್ಲ ಅನ್ನಿಸ್ತಕತ್ತೈತಿ. ಒಂದೊಂದು ಸತಿ ಫುಲ್ ಬಂತಂದ್ರೆ ಬಿಡ್ತೈತಿ. ಈಗ ಮತ್ತು ಹಂಗೆ ಒಂದು ಸ್ವಲ್ಪ ಇದಾಗತ್ತೈತಿ ನೋಡ್ರಿ. ಅದು ಮೋಡ ಎಲ್ಲ ಸರಿಯಾಗತ್ತೈತಿ. ಸೊ ಮೋಸ್ಟ್ಲಿ ಅಂತ ಏನು ಜೋರು ಬರೋಂಗಿಲ್ಲ ಅನ್ಸಕತ್ತೈತಿ ಮಳೆ. ಸೊ ಹೀಗಾಗಿ ಪಟ ನಾನು ಈಗ ಇದಿಷ್ಟು ಸಿದ್ದು ಮಾಡಿಕೊಟ್ಟು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ. ಮೇಲೆ ಕ್ಯಾಬೇಜ ಮತ್ತು ಕ್ಯಾಪ್ಸಿಕಮ್ಮ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇದನ್ನು ಇಟ್ಕೊಂಡಿನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಇರ್ತೈತಿ. ಇನ್ನು ಎಲ್ಲ ಸಾಸ್ಗಳಂತೂ ಇದ್ದೇ ಇರ್ತಾವಲ್ಲ. ಸೊ ಪಟ ಅವನಿಗೆ ಒಗ್ಗರಣೆ ಮಾಡಿ ಕೊಡ್ತೀನಿ ನೋಡ್ರಿ. ಈಗ ಚಿಂಗ್ಸ್ ವೆಜ್ ಹಾಕೋದು ಇವನ್ನ ಪ್ಯಾಕೆಟ್ ತೊಗೊಂಬಂದಿರ್ತೀನಿ ನಾನು ಡಿಮಾರ್ಟ್ನಾಗ. ಇದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಂಡ್ರೆ ನೂಡಲ್ಸ್ ನೋಡ್ರಿ ಮನೆಯಾಗ. ಸೊ ನಾನು ಇಲ್ಲೇ ನೀರದೆಲ್ಲ ಕಾಯಕ್ಕೆ ಇಟ್ಕೊಂಡು ನಮ್ಮ ಸಿದ್ದು ನೋಡ್ರಿ ಎಲ್ಲ ಕಟ್ ಮಾಡಿ ಕೊಡಕತ್ತಾನ. ಮಾಡಕತ್ತೀವಿ ಈಗ. ಇನ್ನು ತರಕಾರಿ ಬೇಯಿಸ್ಕೊಂಡು ಎಲ್ಲ ಸಾಸಸ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ನಲ್ರಿ ನೂಡಲ್ಸ್, ಅದನ್ನು ಮಿಕ್ಸ್ ಮಾಡಿಬಿಟ್ರೆ ನೂಡಲ್ಸ್ ರೆಡಿ ಆಕತ್ತೆ ನೋಡ್ರಿ. ನಾನು ಇಲ್ಲೇ ಆ್ಯಕ್ಚುಲಿ ಮಾಡಕತ್ತಿರೋದು ನೂಡಲ್ಸು, ಆದರೆ ನಾನು ಹೇಳಕತ್ತಿರೋದು ಮ್ಯಾಗಿ ಅಂತಲೇ ಹೇಳಕತ್ತಿದ್ದೆ. ಪದೇ ನನ್ನ ಬಾಯಿ ಒಳಗೆ ಮ್ಯಾಗಿನ ಅಂತ ಬರಾಕತ್ತಿತ್ತು. ನಮ್ಮ ಸಿದ್ದುನು ಅದೇ ಹೇಳಕತ್ತಿದ್ದೆ, ಮಮ್ಮಿ ನಿಂಗೆ ವ್ಲಾಗೇ ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಕೆಲವೊಂದು ಸತಿ ನಾನು ಕನ್ಫ್ಯೂಸ್ ಆಗಿಬಿಡ್ತೀನಿ ರೀ. ಹೀಗಾಗಿ ನೆಕ್ಸ್ಟ್ ಕ್ಲಿಪ್ಸ್ನಾಗೂ ನಾನು ವಿಡಿಯೋ ಇದು ತೊಗೊಂಡಿದ್ನೆಲ್ಲ ಅದ್ರೊಳಗೂ ಮ್ಯಾಗಿನ ಅಂತೇಳಿನೇ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹೀಗಾಗಿ ನಿಮಗೆ ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತಂದೇಳಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ. ಸೊ ನೂಡಲ್ಸ್ ಮಾಡಕತ್ತೀನಿ ರೀ ನಾನು ಆ್ಯಕ್ಚುಲಿ. ಫೈನಲ್ ಆಗಿ ನೂಡಲ್ಸ್ ರೆಡಿ ಮಾಡಿದೆ ನೋಡ್ರಿ. ಇನ್ನು ನಮ್ಮ ಸಿದ್ದುಗ ಟೇಸ್ಟ್ ಮಾಡಕತ್ತೀನಿ. ಇಲ್ಲೂ ನಾನು ಮ್ಯಾಗಿನ ಅಂತ ಹೇಳಕತ್ತಿದ್ದೆ. ಹೀಗಾಗಿ ಮತ್ತಿಲ್ಲೇ ವಾಯ್ಸ್ ಕೊಡಕತ್ತೀನಿ ನೋಡ್ರಿ. ಇನ್ನು ನಮ್ಮ ಸಿದ್ದುನ ಫೇವ್ರೆಟ್ ಶೋ ಅಂದ್ರೆ ತಾರಕ್ ಮೆಹ್ತಾ ಉಲ್ಟಾ ಚಶ್ಮಾ ಅಂತಂದು ನೋಡ್ತಾನೆ ರೀ. ಸೊ ಅದನ್ನು ನೋಡ್ಕೊತ ಮಸ್ತಾಗಿ ಮ್ಯಾಗಿ ಎಂಜಾಯ್ ಮಾಡಕತ್ತಾನೆ ನೋಡ್ರಿ. ಇಲ್ಲೇ ನಾನು ಹಂಗೆ ಬಂದು ಕುತ್ಕೊಂಡೆ. ನಮ್ಮ ಸಿದ್ದು ಮ್ಯಾಗಿ ತಿನ್ನಕತ್ತಾನ ನೋಡ್ರಿ. ಗುಂಜು ಮಳಿನೂ ಬರಾಕತ್ತೈತಿ. ಚೆನ್ನಾಗೈತಪ್ಪಿ. ಜಾಸ್ತಿ ಏನು ಅವನಿಗೆ ತರಕಾರಿ ಅದು ಏನು ಹಾಕಂಗಿಲ್ಲ ರೀ. ಜಸ್ಟ್ ಒಂದು ಸ್ವಲ್ಪ ಸಾಸ್ಗಳು ಮತ್ತು ಆಮೇಲೆ ಒಂದು ಸ್ವಲ್ಪ ಅದು ಸೈಜ್ವಾನ್ ಇದ್ರದ್ದು ದಸ್ ಮಸಾಲೆ ಇರ್ತಲ್ಲ ಅದು ಒಂದು ಸ್ವಲ್ಪ ಹಾಕಿಕೊಟ್ಬಿಟ್ರೆ ತಿಂತಾನೆ ಮಸ್ತಾಗಿ. ಈಗ ರಜೆ ಬಿಟ್ಟದಲ್ಲ, ಹೀಗಾಗಿ ಏನಾದರೂ ಒಂದು 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಹಿಂಗೇನಾದರೂ ಮಾಡಿಕೊಟ್ನಂದ್ರೆ ಊಟ ಮಾಡ್ತಾನೆ. ಸೊ ಧೀರಜಿಗೂ ಹಾಕತಿ ಅಂತ ಒಂದು ಸ್ವಲ್ಪ ಇಟ್ಟೀನಿ.
ಸೊ ಅವನು ತಿನ್ನಕತ್ತಾನ, ನಾನು ಅದರ ಬ್ಲಾಗ್ ಎಂಡ್ ಮಾಡಿಲ್ಲ ಅಂತ ಬಂದು ಕುತ್ಕೊಂಡಿದ್ದೀನಿ ನೋಡ್ರಿ. ಚೆನ್ನಾಗಿತ್ತು ಟೇಸ್ಟ್, ಸೂಪರ್. ಸೊ ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ, ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.